ಈಗಾಗಲೇ ಕಳೆದ 2 ದಿನದಿಂದ ನಾವು ನಿರಂತರವಾಗಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಪರವಾಗಿ ಪ್ರಚಾರನ ಮಾಡ್ತದೆ. ಪ್ರತಿಯೊಂದು ಗ್ರಾಮದಲ್ಲಿ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಮುಖಂಡರು ಭಾಳಷ್ಟು ಉತ್ಸಾಹದಿಂದ ಅವರ ಪ್ರಚಾರ ಮಾಡ್ತಾಯಿದ್ದಾರೆ. ಗೆಲ್ಲುವಂಥ ಎಲ್ಲ ವಿಶ್ವಾಸ ಅವರಲ್ಲಿ ಇದೆ. ನಮ್ಮ ಪಕ್ಷದ ಸಾಧನೆಗಳನ್ನು, ಎಲ್ಲ ಕೊಡುಗೆಗಳನ್ನು ಪ್ರಚಾರ ಮಾಡುವ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಯಾವುದೇ ಒಂದು ಕೈಯನ್ನು ಅವರು ಬಿಡ್ತಾ ಇಲ್ಲ. ನಿರಂತರವಾಗಿ ಪ್ರಚಾರವನ್ನು ಅವ್ರು ಮಾಡ್ತಿದ್ದಾರೆ. ಎರಡೂ ರೀತಿಯಿಂದ ನಮಗೆ ಒಂದು ಉತ್ತಮವಾದಂಥ ಒಂದು ಅವಕಾಶ ಈ ಉಪಚುನಾವಣೆ ಮುಖಾಂತರ, ಮತ್ತು ಯಾವ ರೀತಿ ಉಪಚುನಾವಣೆಯನ್ನು ಬೇರೆ ಬೇರೆ ಭಾಗದಲ್ಲಿ ನಾವು ಮಾಡ್ಬೋದು, ಯಾವ್ಯಾವ ಸ್ಟ್ರಾಟಜಿಗಳನ್ನು ನಾವು ಉಪಯೋಗ ಮಾಡ್ಬೋದು ಅಂತ ಒಂದು ಕಲೀಲಿಕ್ಕೆ ಕೂಡ ಈ ಒಂದು ಉತ್ತಮವಾದಂಥ ಪ್ಲ್ಯಾಟ್ಫಾರ್ಮ್ ಇವತ್ತು ಸಿಕ್ಕಿದೆ. ಆ ತಕ್ಕಂತೆ ಈ ಭಾಗದ ಜನರು ಕೂಡ ಒಂದು ಉತ್ತಮವಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಇಲ್ಲ, ಎಲ್ಲ ಕ್ಷೇತ್ರದಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ನಾವು ಇದನ್ನ ಅಪ್ಲೈಯನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ತಂದೆ ಸತೀಶ್ ಅವರು ಕೂಡ ನಾಳೆ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಕಡೆ ಯಾವ ರೀತಿ ಗ್ರಾಮದಲ್ಲಿ ಯಾವ ರೀತಿ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ನಾವು ಉಪಯೋಗ ಮಾಡಬೇಕಾಗ್ತದೆ, ಸಿಟಿಯಲ್ಲಿ ಬೇರೆ ರೀತಿಯಾದಂಥ ನಾವು ಇದು ಮಾಡಬೇಕಾಗ್ತದೆ, ರೂರಲಲ್ಲಿ ಬೇರೆ ಅದು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ತಮ್ಮದೇ ಅಂಥ ವಿಶೇಷ ರೀತಿಯಲ್ಲಿ ಅವು ಆಂತರಿಕವಾಗಿ ಎಲ್ಲ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ. ಶ್ರೀರಾಮುಲು ಕೂಡ ನಮ್ಮ ಸಮಾಜದ ಹಿರಿಯ ಮುಖಂಡರಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಕೊಡುಗೆ ಸಮಾಜಕ್ಕೆ ಏನಿದೆ ಅಂತ ಎಲ್ಲ ರಾಜ್ಯದ ಜನರು ಗೊತ್ತಿದೆ. ಅನೇಕ ಸಮಾಜದ ಮುಖಂಡರಾಗಿರ್ಬೋದು, ಕಾರ್ಯಕರ್ತರು ಅವ್ರ ಹಿಂದೆ ನಿಂತಿದ್ದಾರೆ. ಅಂದರೆ ಹಾಗೆ ನಿಂತಿಲ್ಲ, ಅವರು ಮಾಡಿದಂಥ ಸೇವೆಗಳಾಗಿರ್ಬೋದು, ಕೊಡುಗೆ ಮುಖಾಂತರ ನಿಂತಿದ್ದಾರೆ. ಎಲ್ಲರೂ ಕೂಡ ಇವತ್ತು ಯಾರೂ ಮುಗಿದ್ರಿಲ್ಲ, ಎಲ್ಲ ಜನರು ಜಾಣರಿದ್ದಾರೆ. ಅದಕ್ಕೆ ಯಾವ ರೀತಿ ಯಾವ ನಾಯಕರು ಹಿಂದೆ ಹೋದರೆ ನಮ್ಮ ಸಮಾಜ ಬೆಳೆಯುತ್ತೆ, ನಾವು ಮುಂದೆ ಯಾವ ರೀತಿ ಬರ್ತದಂತ ಅವ್ರು ಹಿಂದಿದ್ದಾಗ ಮಾತ್ರ ಅವರು ಇದು ಮಾಡ್ತಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ತಂದೆ ಸತೀಶ್ ಜಾರಕಿಹೊಳಿ ಇವತ್ತು ರಾಜ್ಯಾದ್ಯಂತ ಇದೇ ಸಮಾಜವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಅವತ್ತು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇಲ್ಲ, ಈಗಾಗಲೇ ಅದನ್ನ ಕಾಪಿಯನ್ನೆಲ್ಲ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಎಲ್ಲ ಕೂಡ ಘೋಷಣೆ ಆಗಿದೆ. ಈಗ ಸಮುದಾಯದವರು ಭಾಳ ದಿನಗಳಿಂದ ನಮಗೆ ಬೇಡಿಕೆಯನ್ನು ಇಟ್ಟಿದ್ದರು. ಅದಕ್ಕೆ ಎಲ್ಲೆಲ್ಲಿ ಏನೇನು ಕೊರತೆ ಇದೆ, ಸಮುದಾಯದ ಬೇಡಿಕೆಯನ್ನು ಈಡೇರಿಸುವಂಥ ಪ್ರಯತ್ನ ತಮ್ಮ ವತಿಯಿಂದ, ತಮ್ಮ ಇಲಾಖೆ ವತಿಯಿಂದ ಇರ್ಬೋದು, ಸರ್ಕಾರ ವತಿಯಿಂದ ಏನೇನು ಸಾಧ್ಯ ಇದೆ ಅದನ್ನ ಮಾಡುವಂಥ ಒಂದು ಚಿಕ್ಕ ಪ್ರಯತ್ನನ ಅವರು ಮಾಡಿದ್ದಾರೆ. ರಾಜಕೀಯ ಟೀಕೆ ಅಂತ ಸರ್? ಇಲ್ಲ, ಆ ರೀತಿ ಏನಿಲ್ಲ. ಯಾಕಂದರೆ ಎಲ್ಲೆಲ್ಲಿ ಸಮುದಾಯದವರು ಇವತ್ತು ಬಾಗಲಕೋಟೆ ಮತಕ್ಷೇತ್ರ ಅಲ್ಲ, ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಒಂದು ಬೇಡಿಕೆ ಇದ್ರೂ ಕೂಡ ಅದನ್ನ ಪೂರೈಕೆ ಮಾಡುವಂಥ ಕೆಲಸ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಆ ಒಂದು ಚಿಕ್ಕ ಪ್ರಯತ್ನ ಇಲ್ಲೇ ಕೂಡ ಮಾಡಿದ್ದಾರೆ.